ಸರ್ಕಾರ, ಬಾಂಗ್ಲಾದೇಶದ ಯುನಸ್ ಸರ್ಕಾರ ಯಾಕೆ ಇದನ್ನೆಲ್ಲ ನೋಡಿ ಸುಮ್ಮನೆ ಕುಳಿತಿದೆ? ಬಾಂಗ್ಲಾದೇಶದ ಯುನಸ್ ಸರ್ಕಾರಕ್ಕೂ ಕೂಡ ಹಿಂದೂಗಳ ನರಮೇಧವೇ ಬೇಕಾಗಿದೆಯಾ? ಜಾಗತಿಕವಾಗಿ ಭಾರತ ಹೇಗೆ ಒತ್ತಡ ಹಾಕಬೇಕು ಅಂತ ಅನ್ಸುತ್ತೆ ಗುರುಗಳೇ ತಮಗೆ? ಅಂದ್ರೆ ಪ್ರಸ್ತುತ ಪ್ರಬಲ ರಾಷ್ಟ್ರಗಳ ಸರಹದ್ದಿನಲ್ಲಿ ಭಾರತ ಇದೆ. ಈಗ ಬಾಂಗ್ಲಾವನ್ನ ಮಣಿಸೋದು ಅಥವಾ ಪಾಕಿಸ್ತಾನವನ್ನ ಮಣಿಸೋದು ಈ ಕಾಲಘಟ್ಟದಲ್ಲಿ ದೊಡ್ಡ ವಿಷಯವೇ ಅಲ್ಲ ಅಂತ ನಮಗನ್ನಿಸ್ತದೆ. ಯಾಕೆ ಅಂತಂದ್ರೆ ನಾವು ಬಲಿಷ್ಠ ಭಾರತದಲ್ಲಿದ್ದೇವೆ. ಒಂದು ಕಡೆಯಲ್ಲಿ ನಮ್ಗೆ ರಷ್ಯಾ ಬೆಂಗಾವಲಾಗಿದೆ, ಇನ್ನೊಂದು ಕಡೆಯಲ್ಲಿ ಅಮೆರಿಕ ಅಷ್ಟು ಬೆಂಗಾವಲಾಗಿಲ್ಲದಿದ್ರು ಅಮೆರಿಕ ನಮ್ಮ ಜೊತೆಗೆ ಹೊಂದಾಣಿಕೆಯಲ್ಲಿ ಇದೆ. ಇಂತಹ ಸನ್ನಿವೇಶದಲ್ಲಿ ಬ್ರಿಕ್ಸ್ ರಾಷ್ಟ್ರಗಳು, ಶೃಂಗ ರಾಷ್ಟ್ರಗಳು, ಸಾಮಾನ್ಯ ರಾಷ್ಟ್ರಗಳು ಎಲ್ಲವೂ ಕೂಡ ಈಗ ಉಕ್ರೇನ್ ಎಲ್ಲಿವರೆಗೆ ಅಂದ್ರೆ ಉಕ್ರೇನ್ ಕೂಡ ಭಾರತವನ್ನ ಅಪೇಕ್ಷೆ ಮಾಡಿ ಭಾರತಕ್ಕೆ ಬರ್ತಾ ಇರುವಂತಹ ಒಂದು ಸನ್ನಿವೇಶ ಕಾಲಘಟ್ಟದಲ್ಲಿ ಒಂಥರ ಭಯೋತ್ಪಾದನೆಯನ್ನ ಮಾರಣಾಂತಿಕ ರೀತಿಯಲ್ಲಿ ಒಂದು ಸಮಾಜದ ಮೇಲೆ, ಒಂದು ಧರ್ಮದ ಮೇಲೆ ಈ ರೀತಿಯಲ್ಲಿ ಹವಣಿಸಿ ಕ್ರೂರತನವನ್ನ ನಡೆಸೋದು ಸ್ವಾತಂತ್ರ್ಯ ಪೂರ್ವೋತ್ತರ ಕಾಲಘಟನೆಗಳನ್ನ ನಮಗೆ ನೆನಪಿಸುವಂತಹ ದಂಗೆಗಳು. ಈ ರೀತಿಯನ್ನ ನಮಗೆ ನೋಡಿದಾಗ ನಾವು ಇಲ್ಲಿ ಕುಳಿತುಕೊಂಡು ನಮ್ಗೆ ಕಂಡಾಗ ಭಯವಾಗ್ತದೆ. ಇನ್ನು ಬಾಂಗ್ಲಾದ ಹಿಂದೂಗಳ ಮನಸ್ಥಿತಿ ಏನಿರಬಹುದು ನೋಡಿ. ಮಗುವನ್ನ ಎತ್ತಿಕೊಂಡು ಹೋಗಿ, ಆ ಹುಡುಗನನ್ನ ಎತ್ತಿಕೊಂಡು ಹೋಗಿ ಅವನನ್ನ ಕೊಂದು ಅವನನ್ನ ರಾಜಾರೋಷವಾಗಿ ಹಾಗಲೇ ರಾಜಾರೋಷವಾಗಿ ಮರಕ್ಕೆ ಎತ್ತಿ ಕಟ್ಟ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಕೊಡ್ತಾರೆ ಅಂದ್ರೆ ಅವರ ಮನಸ್ಥಿತಿ, ಅಕ್ರೂರತೆ ಏನು? ಕ್ರೂರತೆ. ಗಜ್ನಿ ಮಹಮ್ಮದ್, ಗೋರಿ ಮಹಮ್ಮದ್, ನಾವು ಅವರನ್ನೆಲ್ಲ ಕೇಳಿದ್ದೇವೆ ಇತಿಹಾಸದಲ್ಲಿ. ಅವರು ಮಾಡಿರುವಂತಹ ಮೊಘಲ್ ಸಾಮ್ರಾಜ್ಯದಲ್ಲಿ ಅವರು ಮಾಡಿರುವಂತಹ ಕುಕೃತ್ಯಗಳು ಇವತ್ತು ಕಣ್ಣಿಗೆ ರಾಚುವ ಹಾಗೆ ಇದೆ. ಇಂತಹ ಒಂದು ಸ್ಥಿತಿಯಲ್ಲಿ ಬಾಂಗ್ಲಾ ಇದೆ ಅಂತಂದ್ರೆ ಒಂದು ಕಾಲದಲ್ಲಿ ಬಾಂಗ್ಲಾದ ವಿಮೋಚನೆ, ಬಾಂಗ್ಲಾ ಒಂದು ಸ್ವತಂತ್ರ ರಾಷ್ಟ್ರ ಆಗಬೇಕು ಅಂತ ಹೇಳಿ ಬಯಸಿಕೊಂಡದ್ದು ಭಾರತ. ಇವತ್ತು ಅವರು ಪಾಕಿಸ್ತಾನದ ಜೊತೆ ಸೇರ್ತಾ ಇದ್ದಾರೆ. ಆದ್ರೆ ನಾವು ಆಗ್ರಹ ಮಾಡೋದು, ನಿಮ್ಗೆ ಯಾಕೆ ಈ ದುರವಸ್ಥೆ? ನಿಮ್ಮ ಅಭಿವೃದ್ಧಿಯ ಕಡೆಗೆ ನೀವು ಹೋಗ್ಬೇಕಿತ್ತು. ಅಲ್ಲಿ ಊಟ ಸರಿಯಾಗಿಲ್ಲ, ಹಾಸ್ಲಿಕ್ಕೆ ಹೊದ್ಲಿಕ್ಕೆ ರಗ್ಗಿಲ್ಲ. ಆ ಪರಿಸ್ಥಿತಿಯಲ್ಲಿ ಬಾಂಗ್ಲಾದ ಸ್ಥಿತಿ ಇದೆ. ದಾರಿ ಬೀದಿಯಲ್ಲಿ, ಹಾದಿ ಬೀದಿಯಲ್ಲೆಲ್ಲ ಒಂದು ರೀತಿಯ ಅಕ್ರಮ ವ್ಯವಸ್ಥೆಯಿಂದ ಕಳ್ಳತನಗಳು, ಸುಲಿಗೆಗಳು, ದರೋಡೆಗಳು, ಅದು ಹಿಂದೂ ಸಮಾಜದ ಮೇಲೆ. ಚಿನ್ಮಯದಾಸರ ಬಂಧನವಾಗುವಾಗಲೇ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿತ್ತು. ರಾಜತಾಂತ್ರಿಕ ವ್ಯವಸ್ಥೆಯನ್ನ ಬಲಪಡಿಸಬೇಕಿತ್ತು. ಆ ರಾಜತಾಂತ್ರಿಕ ವ್ಯವಸ್ಥೆ ಸದೃಢವಾಗಿದ್ದಾಗ ಇಂಥದ್ದನ್ನ ಮಣಿಸ್ಲಿಕ್ಕಾಗತ್ತೆ. ಒಂದು ವೇಳೆ ರಾಜತಾಂತ್ರಿಕ ವ್ಯವಸ್ಥೆ ಕುಸಿತು ಹೋಯಿತು ಅಂತಲ್ಲ, ಆದ್ರೆ ನೋಡಿ ಇಂತಹ ಸಾಮಾನ್ಯ ಬಾಂಗ್ಲಾ ಏನಷ್ಟು ದೊಡ್ಡ ರಾಷ್ಟ್ರವಲ್ಲ ನೋಡಿ. ಬಾಂಗ್ಲಾ ಏನಷ್ಟು ದೊಡ್ಡ ದೇಶ ಅಲ್ಲ, ಸಣ್ಣ ದೇಶ ಅದು. ಆ ದೇಶ ಈ ರೀತಿಯಲ್ಲಿ ಪತನಗೊಳ್ತದೆ ಅಂತ ನಮ್ಮನ್ನ ಕೀಳಾಗಿ ಕಾಣ್ತದೆ ಅಂತಲ್ಲ. ಆದರೆ ನಾವು ಎಷ್ಟರವರೆಗೆ ಸುಮ್ಮನಿರಬಹುದು. ಹಾಗಾಗಿ ಇವತ್ತಿನ ಪರಿಸ್ಥಿತಿಯಲ್ಲಿ ಆವತ್ತು ಬಾಂಗ್ಲಾದಲ್ಲಿ ಗಲಭೆಗಳಾದಾಗಲೇ ನಮ್ಮ ಸರ್ಕಾರ ಎಚ್ಚೆತ್ತುಕೊಂಡು ಇದಕ್ಕೊಂದು ಕಹಿ ಮದ್ದನ್ನು ಕೊಡಬೇಕಿತ್ತು. ಕೊಡದೇ ಇದ್ದ ಪರಿಣಾಮ ಇವತ್ತಿ ಪರಿಸ್ಥಿತಿ. ಗುರುಗಳೇ, ಇನ್ನೊಂದು ವಿಚಾರ, ಕೇವಲ ಇದು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತ ಈ ನರಮೇಧ ಇದೆಯಲ್ಲ, ಬಾಂಗ್ಲಾಗೆ ಮಾತ್ರ ಸೀಮಿತ ಖಂಡಿತ ಅಲ್ಲ. ಇವತ್ತು ದೆಹಲಿ, ಭೋಪಾಲ್ನಂತಹ ನಮ್ಮ ದೇಶದ ಪ್ರಮುಖ ಸ್ಥಳಗಳಲ್ಲಿ ಇವತ್ತು ಪ್ರತಿಭಟನೆಗಳಾಗ್ತಾ ಇದೆ. ಆಯಕಟ್ಟಿನ ಜಾಗಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಈ ಪ್ರತಿಭಟನೆ ಅಥವಾ ಜನಾಕ್ರೋಶ ಇದು ಎಷ್ಟರ ಮಟ್ಟಿಗೆ ನಮ್ಮ ಸರ್ಕಾರಕ್ಕೆ ಇದು ಬಿಸಿ ಮುಟ್ಟಿಸಬಹುದು? ನಮ್ಮ ಸರ್ಕಾರ ಈ ಕ್ಷಣಕ್ಕೆ ಯಾವ ತೀರ್ಮಾನಗಳನ್ನ ತೆಗೆದುಕೊಂಡ್ರೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಈ ಸಂದರ್ಭಕ್ಕೆ ತೆಗೆದುಕೊಳ್ಬೇಕಾದಂತಹ ಬೇಡಿಕೆಗಳ ಒತ್ತಡದ ಬಗ್ಗೆ ತಾವೇನು ಹೇಳ್ತೀರಿ ಗುರುಗಳೇ? ಪ್ರಸ್ತುತವಾದಂತಹ ಸ್ಥಿತಿಯಲ್ಲಿ ನಮಗನ್ನಿಸುವುದು ರಾಜತಾಂತ್ರಿಕ ವ್ಯವಸ್ಥೆ ಮಾತ್ರ ಇದಕ್ಕೆ ಬಲಪಡಿಸಲಿಕ್ಕೆ ಅವಕಾಶ ಇರುವಂತದ್ದು. ಆ ರಾಜತಾಂತ್ರಿಕ ನಡೆಯನ್ನ ನಮ್ಮ ಕೇಂದ್ರ ಸರ್ಕಾರ ಅದನ್ನ ಸದೃಢ ಮಾಡಬೇಕಾದ ಅವಶ್ಯಕತೆ ಇದೆ. ಇಲ್ಲಿ ಶೃಂಗ ರಾಷ್ಟ್ರಗಳಿದ್ದಾವೆ. ಈಗ ಬಾಂಗ್ಲಾ ಸೇರಿಕೊಂಡು ಅದರಲ್ಲಿ ಏಳು ರಾಷ್ಟ್ರಗಳಿದ್ದಾವೆ. ಆ 7 ರಾಷ್ಟ್ರಗಳ ಪ್ರತಿನಿಧಿಗಳನ್ನ ಸಂಪರ್ಕ ಮಾಡಿ, ದೂತಾವಾಸವನ್ನ ಸಂಪರ್ಕ ಮಾಡಿ ಅಲ್ಲಿಗೆ ಒಂದು ಸಂದೇಶವನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಅಂದ್ರೆ ನಾವಿದನ್ನ ಸಹಿಸಲ್ಲ, ಇಲ್ಲಿವರೆಗೆ ನೀವೇನ್ ಮಾಡಿದ್ದೀರಿ ಅದು ಇಲ್ಲಿವರೆಗೆ ಆಗಿ ಹೋಯ್ತು, ಆದ್ರೆ ಹಿಂದೂಗಳ ನರಮೇಧವಾದ್ರೆ ನಾವು ಸಹಿಸಲ್ಲ ಎನ್ನುವ ಸಂದೇಶವನ್ನ ಈ ಬ್ರಿಕ್ಸ್ ರಾಷ್ಟ್ರಗಳ ಅಥವಾ ಶೃಂಗ ರಾಷ್ಟ್ರಗಳ ಒಟ್ಟು ಸೇರುವಿಕೆಯಿಂದ ವಿಶ್ವಸಂಸ್ಥೆಯ ಜೊತೆಗೆ ಈ ಸಂದೇಶ ಹೋಗಬೇಕಾಗಿತ್ತು. ಅದು ಹೋಗಿಲ್ಲ. ಬಾಂಗ್ಲಾಕ್ಕೆ ಅಂತಹ ಒಂದು ಸಂದೇಶವೇ ಹೋಗಿಲ್ಲ. ಹೋಗ್ತಿತ್ತೇ ಅಂತ ಭಾವಿಸಿಕೊಂಡ್ರೆ ಚಿನ್ಮಯದಾಸರ ಪ್ರಕರಣದಲ್ಲಿ ಆವತ್ತಾದಂತಹ ಪ್ರತಿಭಟನೆಯ ಸನ್ನಿವೇಶದಲ್ಲೇ ನಾವು ಅರ್ಥ ಮಾಡಿಕೊಳ್ಬೇಕು. ಈಗ ನಾವು ಗಮನಿಸಬಹುದು, ಈಗ ದೆಹಲಿ, ಪಶ್ಚಿಮ ಬಂಗಾಳ ಅಥವಾ ಇನ್ನು ಮಧ್ಯಪ್ರದೇಶ ಈ ಭಾಗಗಳಲ್ಲಿ ಒಂದಷ್ಟು ಬಾಂಗ್ಲಾ ವಲಸಿಗರಿದ್ದಾರೆ. ಈಗ ಈ ಪ್ರತಿಭಟನೆಗಳು ಹೀಗೆ ಮುಂದೆ ಸಾಗಿದ್ರೆ
ಹಿಂದೂಗಳ ಹೆಸರಲ್ಲಿ ಇಲ್ಲೂ ಕೂಡ ಅನಾಮತ್ತಾಗಿ ಕೆಲವರು ನುಸುಳಿಕೊಂಡು ಬೇರೆಲ್ಲ ಚಟುವಟಿಕೆಗಳನ್ನ ಮಾಡಬಹುದು. ಇಲ್ಲಿಯ ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಬಹುದು ಅನ್ನೋ ಒಂದು ಶಂಕೆ ನಮಗಿದೆ. ಯಾಕೆ ಅಂದ್ರೆ ಇಲ್ಲೂ ಬಾಂಗ್ಲಾ ವಲಸಿಗರಿದ್ದಾರೆ. ಆಗಿರುವುದರಿಂದ ಇದು ನಾಳೆ ಯಾವುದೋ ಮದ್ದು ಯಾವುದೋ ವ್ಯವಸ್ಥೆಗೆ ಮಾರಕವಾಯಿತು ಅಂತ ಅನ್ನಿಸಿಕೊಳ್ಳಬಾರದು. ಹಾಗಾಗಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ರಾಜತಾಂತ್ರಿಕ ವ್ಯವಸ್ಥೆಯನ್ನ ಬಲಪಡಿಸಿ ಆ ಭಾಗದಲ್ಲಿ ನಡೀತಾ ಇದೆ ಎನ್ನುವುದರಿಂದ ವರದಿಯನ್ನ ಪಡ್ಕೊಂಡು ಕೂಡಲೇ ಇದಕ್ಕೊಂದು ಕಠಿಣ ನಿರ್ಧಾರವನ್ನ ತಳೆಯಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಯುನಸ್ ಸರ್ಕಾರ ಅಲ್ಲಿ ಹಿಂದೂಗಳ ರಕ್ಷಣೆಗೆ ಯಾವ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ತಮ್ಗನ್ಸುತ್ತೆ? ಮತ್ತೆ ಅಲ್ಲಿ ಮತೀಯವಾದಿ ಕೆಲವು ಮನಸ್ಥಿತಿಯ ಜನರಿದ್ದಾರಲ್ಲ, ಅವರಿಗೆ ಯಾವ ಶಿಕ್ಷೆ ಆಗ್ಬೇಕು ಅಂತೇಳಿ ತಮ್ಗನ್ಸುತ್ತೆ ಗುರುಗಳೇ? ಅದ್ರ ಜೊತೆಗೆ ಆ ಕಿಚ್ಚು ಏನಾದ್ರೂ ಭಾರತಕ್ಕೆ ಹಚ್ಚಿತು ಅಂತೇಳಿ ಆದ್ರೆ, ಅಥವಾ ಭಾರತದೊಳಗಡೆ ಆ ಬೆಂಕಿ ಜ್ವಾಲೆಯಾಗಿ ಪರಿಣಮಿಸಿತು ಅಂತೇಳಿ ಆದ್ರೆ ಇಲ್ಲಿರುವಂತ ಅಲ್ಪಸಂಖ್ಯಾತರ ಮೇಲೂ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದು ಯಾವ ರೀತಿಯ ಕೋಮು ಸಂಘರ್ಷಕ್ಕೆ ನಾಂದಿ ಹಾಡಬಹುದು ಗುರುಗಳೇ? ಇದೇ ರೀತಿಯಾಗಿ ಮುಂದುವರೆದು ನಮ್ಮ ಸರ್ಕಾರವು ಸುಮ್ಮನಿದ್ದು ಬಾಂಗ್ಲಾದ ಯುನಸ್ ಸರ್ಕಾರವು ಸುಮ್ಮನಿತ್ತು ಅಂತ ಹೇಳಿ ಆದ್ರೆ ಗುರುಗಳೇ? ಖಂಡಿತವಾಗಿ ಇದರ ಒಂದು ಆತಂಕ ನಮ್ಮ ಮನಸ್ಸಿನ ಒಳಗಿದೆ. ಅಲ್ಲಿರುವಂತಹ ಸನ್ನಿವೇಶಗಳು ಏನು ಇದೆ ಅಂತ ಕೇಳಿದ್ರೆ, ಬಾಂಗ್ಲಾ ಪ್ರಸ್ತುತವಾದಂತಹ ಸ್ಥಿತಿಯಲ್ಲಿ ತನ್ನ ಎಲ್ಲ ವ್ಯವಸ್ಥೆಗಳನ್ನ ಕೈಚೆಲ್ಲಿಕೊಂಡು ಬಿಟ್ಟಿದೆ. ಅಲ್ಲಿ ಅಧಿಕಾರಗ್ರಸ್ತವಾಗಿರತಕ್ಕಂತಹ ಸ್ಥಿತಿಯಲ್ಲಿ ಬಂಡುಕೋರರು ಮಿಲಾಯಿಸ್ತಾ ಇದ್ದಾರೆ. ಕಂಡಲ್ಲಿ ಗುಂಡು ಹಾಕಿ ಬರಬೇಕಿತ್ತು, ಅದು ಬಂದಿಲ್ಲ. ಈ ಕ್ಷಣದವರೆಗೂ ಬಂದಿಲ್ಲ. ಯಾರು ಬಂಡುಕೋರರಿದ್ದಾರೆ ಅವರನ್ನ ಮಟ್ಟ ಹಾಕಿ ಅವರನ್ನ ಕಂಬಿಯ ಒಳಗೆ ತರಬೇಕಿತ್ತು. ತಾಕತ್ತಿಲ್ಲ ಇವನು ಸರ್ಕಾರಕ್ಕೆ. ಯಾಕೆಂದ್ರೆ ಅವರು ಬಂಡುಕೋರರ ಕೈಯಲ್ಲಿ ನಲುಗುತ್ತಾ ಇದ್ದಾರೆ. ಹಾಗಾಗಿ ಬಂಡುಕೋರರ ಕೈಯಲ್ಲಿ ನಲಗುವಂತ ಬಾಂಗ್ಲಾದೇಶ ಸರ್ಕಾರದಿಂದ ನಾವು ಏನ್ ನಿರೀಕ್ಷಿಸಬಹುದು ಅಂತ ನಮಗೆ ಅರ್ಥ ಆಗೋದಿಲ್ಲ. ಆದ್ರೆ ನಾವು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇವೆ, ಈ ನುಸುಳುಕೋರರು ನಮ್ಮ ಭಾರತ ದೇಶದ ಒಳಗಿದ್ದಾರೆ. ನೀವು ಆವಾಗ ಹೇಳ್ತೀರಿ ನಾವು ಬಾಂಗ್ಲಾದಿಂದ ಬಂದ ಹಿಂದೂಗಳಿಗೆ ಇಲ್ಲಿ ವ್ಯವಸ್ಥೆ ಕೊಡಬೇಕು, ಪಾಕಿಸ್ತಾನದಿಂದ ಬಂದ ಹಿಂದೂಗಳಿಗೆ ವ್ಯವಸ್ಥೆ ಕೊಡಬೇಕು ಅಂತ ನೀವೇನು ಈ ಯೋಚನೆಗಳನ್ನ ಮಾಡಿದ್ದೀರಿ. ಆದ್ರೆ ಇವತ್ತಿನ ವ್ಯವಸ್ಥೆಯ ಒಳಗೆ ಬಾಂಗ್ಲಾದ ಮನಸ್ಥಿತಿ ತುಂಬಾ ಭೀಕರವಾಗಿದೆ. ಯಾಕೆ ಅಂದ್ರೆ ಅಲ್ಲಿರುವ ಹಿಂದೂಗಳನ್ನ ನೇರವಾಗಿ ಅದು ನರಮೇಧ ಮಾಡ್ತಾ ಇದೆ. ಹಾಗಾಗಿ ನರಮೇಧ ಕಾಲಘಟ್ಟದಲ್ಲಿ ನಾವು ಸುಮ್ಮನೆ ಕೂರುವುದು ಸುತಾರ ಮುಚಿತವಲ್ಲ. ಏನಾಗತ್ತೆ ಅಂತ ಕಾದು ನೋಡುವ ಅಂತಂದ್ರೆ ಹಿಂದೂಗಳ ಪರಿಸ್ಥಿತಿ ಅಲ್ಲಿ ನೋಡಿ, ಅಂದ್ರೆ 12% ಇದ್ದಾರೆ ಹಿಂದೂಗಳು, ಅಂದ್ರೆ ಪೂರ್ಣ ಅಲ್ಪಸಂಖ್ಯಾತರ ಮೇಲೆ ಈ ರೀತಿ ದಬ್ಬಾಳಿಕೆ, ಈ ರೀತಿ ದಯನೀಯವಾದ ಸ್ಥಿತಿಯಲ್ಲಿ ಹಿಂದೂಗಳನ್ನ ಅಟ್ಟಾಡಿಸ್ತಾ ಕೊಲ್ಲುತ್ತಾ. ಖಂಡಿತ ಗುರುಗಳೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ತಮ್ಮ ಅಮೂಲ್ಯವಾದ ಸಮಯವನ್ನ ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಈ ನರಮೇಧದ ಕುರಿತಾಗಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಕ್ಕೆ ಧನ್ಯವಾದ. ನೋಡಿ, ಕ್ಷಣ ಕ್ಷಣಕ್ಕೂ ಪ್ರತಿಭಟನೆಯ ಜ್ವಾಲೆ ತೀವ್ರ ಸ್ವರೂಪವನ್ನು ಪಡಿತಾ ಇದೆ. ದೆಹಲಿಯ ನೇರ ದೃಶ್ಯಾವಳಿಗಳನ್ನ ತಾವು ಗಮನಿಸ್ತಾ ಇದ್ದೀರಿ.